ಬಂಧುಗಳೇ, ನೀವು ನೋಡ್ತಿದ್ದೀರಾ, ಇದು ಗುಬ್ಬಚ್ಚಿ ಅಂತ ಹೇಳ್ತಾರೆ. ನಾನು ತುಂಬ ಈ ಗುಬ್ಬಚ್ಚಿ ಮರಿಯನ್ನು ನೋಡಿದ್ದೀನಿ. ಆರಂಭದಲ್ಲಿ ಕ್ಯಾಟ್ರಿ ಬಿಲ್ಲಲ್ಲಿ ಹೊಡೆದು ಕೆಲವೆಲ್ಲ ಇದನ್ನು ತಿಂತಿದ್ರು. ಆದರೆ ಈ ಗುಬ್ಬಚ್ಚಿ ತನ್ನ ಆಹಾರಕ್ಕಾಗಿ ಮನೆ ಒಳಗಡೆ ಬಂದು ಫ್ಯಾನ್ ರೆಕ್ಕೆಗೆ ಹೊಡೆಯಲ್ಪಟ್ಟು ಇವತ್ತಿಗೆ ಸತ್ತೋಗಿದೆ. ಪಾಪ ಇದಕ್ಕೆ ಗಂಡು ಗುಬ್ಬಚ್ಚಿ ಹುಡುಕ್ತಾ ಇರ್ಬೋದು, ಇದಕ್ಕೆ ಮರಿಗಳು ಕೂಡ ಇದಕ್ಕೆ ಹುಡುಕ್ತಾ ಇರ್ಬೋದು. ನನಗೂ ಹೇಳಬೇಕು ಅಂದರೆ ಇದು ಸತ್ತಿದ್ದು ಕಂಡು ನನಗೆ ತುಂಬ ದುಃಖವಾಗ್ತಿದೆ. ಮನುಷ್ಯನ ಜೀವಿತ ಅದೇ. ಕೆಲವರೆಲ್ಲ ಮನೆ ಬಿಟ್ಟು 2 ವೀಲರಲ್ಲಿ 4 ವೀಲರೆಲ್ಲ ಹೋಗ್ತಿರ್ತಾರೆ. ಸಡನ್ನಾಗಿ ಹೇಳಬೇಕು ಅಂದರೆ ಅವ್ರಿಗೆ ಆಕ್ಸಿಡೆಂಟು ಎಲ್ಲ ಹೇಳಬೇಕು ಅಂದರೆ ಅನಾರೋಗ್ಯದಿಂದ ಬಿದ್ದು ಸಾಯ್ತಾರೆ. ಮನುಷ್ಯನ ಬದುಕು ಯಾವತ್ತಿಗೆ ಮುಗೀತದೋ ಗೊತ್ತಿಲ್ಲ. ದೇವರು ನಮಗೆ ಆರೋಗ್ಯ ಕೊಡಲಿ, ಆಯುಸ್ ಕೊಡಲಿ, ನಮ್ಮನ್ನು ಕಾಪಾಡಲಿ. ಇದಕ್ಕೆ ಮೈ ಬಿಸಿ ಇದೆ, ಮೈಯೆಲ್ಲ ಬಿಸಿ ಇದೆ. ಆದರೆ ತಲೆಗೆ ಹೇಳಬೇಕು ಅಂದರೆ ರೆಕ್ಕೆ ಹೊಡೆದ ನಿಮಿತ್ತವಾಗಿ ಇವತ್ತಿಗೆ ಸತ್ತ ರೀತಿಯಲ್ಲಿ ನಾನು ಕಾಣ್ತಾ ಇದ್ದೀನಿ. ಅದರಿಂದ ದೇವರು ನಮಗೂ ಆರೋಗ್ಯ ಆಯುಸ್ ಕೊಡಲಿ. ಯಾವ ವಿಪತ್ತು, ಯಾವ ತೊಂದರೆಗಳು ಆಗದಂತೆ ಎಲ್ಲ ಕೆಳಗೆ ದೂರಪಡಿಸಿ ಕಾಯ್ದು ಕಾಪಾಡಲಿ. ನೀವು ನೋಡ್ತಿದ್ದೀರಾ, ಗುಬ್ಬಚ್ಚಿ ಹೇಳಬೇಕು ಅಂದರೆ ಅದರಲ್ಲಿ ಹೆಣ್ಣು ಗುಬ್ಬಚ್ಚಿ. ಈ ಕಲರ್ ಇದ್ದರೆ ಹೆಣ್ಣು ಗುಬ್ಬಚ್ಚಿ, ತುಂಬ ಕಪ್ಪಗಿದ್ದರೆ ಅದು ಗಂಡು ಗುಬ್ಬಚ್ಚಿ. ದೇವರು ಹೇಳಬೇಕು ಅಂದರೆ ಇದರ ಯಜಮಾನರು ಮಕ್ಕಳಿದ್ದರೆ ದೇವರು ಅವರನ್ನು ಕಾಪಾಡಲಿ. ಗಾಡ್ ಬ್ಲೆಸ್ ಯು.